ಹಲೋ, ದಿಸ್ ಇಸ್ ಡೇ 106 ಆಫ್ 150 ಡೇಸ್ ಚಾಲೆಂಜ್. ಸೊ 6 ಆಗೋ ಟೈಮ್ ಈಗ ನಾವು ಹೊಂಟಿವಿ ವಾಕ್ ಇಲ್ಲಿಂದ. ಸೊ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಹೋಗ್ಲಿಕ್ಕೆ. ಸೊ ಆಫೀಸ್ ಹೋಗಿ ಕೆಲಸ ಮುಗಿಸ್ಕೊಳೋದ್ರಿಂದ ಮತ್ತೆ ವಾಪಸ್ ಬೈ ವಾಕ್ ಬರ್ಬೇಕು. ಅಲ್ಲಾದಮೇಲೆ ನಾವು ಹೋಗ್ತೀವಿ ಯಾದಗಿರಿಗೆ. ಸೊ ಇವತ್ತು ಸ್ಯಾಟರ್ಡೆ. ಸೊ ಅದಿಷ್ಟು ಮುಗಿಸ್ಕೊಂಬಂದರೆ ರೆಸ್ಟ್ ಇರುತ್ತೆ. ಸೊ ನಾಳೆ ಏನು ಪ್ಲ್ಯಾನ್ ಅದೇನಿಲ್ಲ ಏನೋ ಗೊತ್ತಿಲ್ಲ ನಮ್ಗೆ. ಸೊ ಇವತ್ತೇನಾದಂದರೆ ಈವ್ನಿಂಗ್ ಲೆಗ್ ಇರ್ತದೆ, ಅದಿಷ್ಟು ಮಾಡ್ಕೊಂಡು ಸೊ ನಾಳೆ ಮಸಾಜ್ ಹೋಗ್ಬೇಕಂತ ಫಿಕ್ಸ್ ಆಗಿವಿ. ಬಟ್ ಇನ್ನು ಅಷ್ಟಿಲ್ಲ, ಏನೇನು ಮಾಡ್ತೀವಿ ಏನಿಲ್ಲ ಅಂತ ಗೊತ್ತಿಲ್ಲ ಅದನ್ನು. ಸೊ ನೋಡ ಮತ್ತೆ ಏನೇನು ಮಾಡ್ತೀವಿ ಏನಿಲ್ಲ ಅದೆಲ್ಲ ಆಮೇಲೆ ಆಗ್ತೀನಿ, ಅಪ್ಡೇಟ್ ಮಾಡ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್ ಆ್ಯಂಡ್ ಟೇಕ್ ಕೇರ್. 2:05 ಆಗೋ ಟೈಮು. ಸೊ ಈಗ ನಾವು ಹೊಂಟಿವಿ ಮನೆಗೆ. ಸೊ ಯಾದಗಿರಿ ಹೋಗ್ಲಿಲ್ಲ, ಹೇಳ್ತಾನೆ ಅವ್ರು ಆರ್ ಟಿ ಅವ್ರು ಯಾರು ಇರಲಿಲ್ಲ ಅಂತ. ಸೊ ಹಂಗಾಗಿ ಕಲ್ಲಂಗಡಿ, ಆಮೇಲೆ ದಾಲ್, ಅದಾದಮೇಲೆ ಹಿಂಗಡೆ ಲೈಕ್ ಇದು ನಮ್ಮದು ಎಗ್ಸ್, ಆಮೇಲೆ ನೀರು. ಸೊ ಇದು ತೊಗೊಂಡು ನಾವು ಹೊಂಟಿವಿ ಈಗ ಮನೆ ಕಡೆಗೆ. ಆಲ್ಮೋಸ್ಟ್ ಮನೆ ನಿಯರ್ ಇವಿ. ಇಷ್ಟೊತ್ತು ಆಫೀಸಲ್ಲಿದ್ವಿ. ಸೊ ಆಫೀಸ್ ಮುಗಿಸ್ಕೊಂಡು ಹೊಂಟೀವಿ. ಈಗ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ 2:30 ಆಗ್ತದೆ. ಸೊ ಊಟ ಮಾಡ್ಕೊಂಡು ಸಿಗಮಂತ ಏನೇನು ಮಾಡ್ತೀವಿ ಅಂತ. ಸೊ ಸ್ಟೇ ಟ್ಯೂನ್ಡ್. ಸೊ ಇದು ನಮ್ಮದು ರೈಸು, ಅದಾದಮೇಲೆ ದಾಲು, ಈಗ ವೆಜ್ಜಸ್ ಅಲ್ಲೇ ಫ್ರಿಜ್ಜಲ್ಲಿ ತಗೋತೀವಿ. ಸೊ ಇದು ನಮ್ಮದು ಲಂಚ್. ಸೊ ಸಿಗಮಂತ ಆಮೇಲೆ ಲಂಚ್ ಅದೆಲ್ಲ ಮಾಡ್ಕೊಂಡು. ಸೊ ಸ್ಟೇ ಟ್ಯೂನ್ಡ್, ಬಾಯ್. 5:28 ಆಗ್ಯದ. ನಾವು ರೆಡಿ ಎಲ್ಲ ಇದ್ದೀವಿ ಜಿಮ್ಮಿಗೆ. ಸೊ ಆಲ್ಮೋಸ್ಟ್ ಇವತ್ತು ಎಗ್ ಬಾಯ್ಲ್ ಆಗ್ಯಾವ, ಆಮೇಲೆ ಪ್ರೀ ವರ್ಕೌಟು ನಮ್ದು ಇದಿಷ್ಟು ತೊಗೊಂಡು ನಾವು ಹೋಗ್ತೀವಿ ಜಿಮ್ಗೆ. ಸೊ ಇವತ್ತು ಲೆಗ್ ಸ್ಯಾಟರ್ಡೇ ಆದ. ಇದಿಷ್ಟು ಹೊಡೆದು ಫುಲ್ ನಾಳೆ ಫ್ರೀ ಅಂತ ಅಂದ್ಕೊಂಡಿದ್ವಿ. ಸೊ ಒಂದು ಎಂಗೇಜ್ಮೆಂಟ್ ಅದು ಆ ಕಡೆ ಹೋಗ್ಬೇಕು. ಸೊ ನೋಡೋಣ ಏನೇನು ಆಗ್ತೇನಿಲ್ಲ ಅಂತ ಹೇಳ್ತೇನಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಜಿಮ್ ಆದ್ಮೇಲೆ ಸಿಗೋಣಂತ, ಟೇಕ್ ಕೇರ್. ಸೊ ಪ್ರೀ ವರ್ಕೌಟ್ ಮೇಲೆ ತೊಗೊಂಡು ನಾವು ಬಂದ್ವಿ ಜಿಮ್ಗೆ. ಇವತ್ತು ನಮ್ದು ಇರುತ್ತೆ ಲೆಗ್ ಮತ್ತು ಶೋಲ್ಡರ್ ಎಕ್ಸಸೈಸು. ಲೆಗ್ಗಲ್ಲಿ ಬಲ್ಜೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸು, ಅದಾದಮೇಲೆ ಲೆಗ್ ಪ್ರೆಸ್, ಆಮೇಲೆ ಲೆಗ್ ಎಕ್ಸ್ಟೆನ್ಷನ್, ರಿವರ್ಸ್ ಲೇಯಿಂಗ್ ಡೌನ್ ಲೆಗ್ ಹ್ಯಾಮ್ಸ್ಟ್ರಿಂಗ್, ಅದಾದಮೇಲೆ ಒಂದು ಸಿಂಗಲ್ ಲೆಗ್ ರೈಸಸ್ 8 ರೋ ಸ್ಮಿತ್ ಮಷೀನಲ್ಲಿ, ಅದು ಮುಗಿಸ್ಕೊಂಡು ವೇಟೆಡ್ ಡಂಬಲ್ಲು. ಇದಾದಮೇಲೆ ನಮಗೆ ಇರುತ್ತೆ ಒಂದು ರಿವರ್ಸ್ ಪೆಕ್ಟೆಕ್, ಆಮೇಲೆ ಹ್ಯಾಮರ್ ಡಂಬಲ್ ಓವರ್ ಇಟ್ ಪ್ರೆಸ್, ಅದಾದಮೇಲೆ ಸಿಂಗಲ್ ಆ್ಯಂಡ್ ಎಕ್ಸ್ಟೆನ್ಷನ್ ಇದು ನಮ್ಮದು ಶೋಲ್ಡರ್. ಸೊ ಇದು ನಮ್ಮದು ರೊಟೀನು. ಇದ್ರ ಜೊತೆ ನಾವು ಮಾಡಿರ್ತೀವಿ ಎಕ್ಸ್ಟ್ರಾ ಎಕ್ಸಸ್ ಅಂದರೆ ಸೀಟೆಡ್ ಒಂದು ಎಕ್ಸ್ಟೆನ್ಷನ್ ಇದ್ರದ್ದು ನಮ್ಮದು ಶೋಲ್ಡರ್ಗೆ. ಸೊ ಇದಿಷ್ಟು ಮುಗಿಸ್ಕೊಳ್ಳೋಕೆ ಆಲ್ಮೋಸ್ಟ್ ನಮಗೆ 2.5 ಅವರ್ ಆಗ್ತದೆ. ಅದಾದಮೇಲೆ 1 ಅವರ್ ವಾಕ್. ಸೊ ಆಲ್ಮೋಸ್ಟ್ 3.5 ಅವರ್ ಹಂಗೆ ಸ್ಪೆಂಡ್ ಮಾಡ್ತೀವಿ ಜಿಮ್ಮಲ್ಲಿ. ಸೊ ಇವತ್ತು ಯಾರಿಲ್ಲ, ನಾನು ಒಬ್ಬನೇ ಮಾಡ್ಲಾತೀನಿ. ಲೈಕ್ ನಜೀರೋ ಏನೋ ಕೆಲಸ ಅದ, ಬರಲ್ಲ ಆಮೇಲೆ ಬರ್ತೀನಿ ಅಂದ. ಸೊ ಹಂಗಾದ್ಮೇಲೆ ಒಂದು ಸ್ವಲ್ಪ ಗಾಳಿ ಅದೆಲ್ಲ ಭಾಳ ಕಮ್ಮಿ ಅಂದರೆ ಲೈಕ್ ವೇಟ್ ಹೊಡೆಯೋದ್ರಿಂದ ಇದಾಗ್ಲತ್ತದ, ಸ್ವಲ್ಪ ಡಿಹೈಡ್ರೇಷನ್. ಅದಾದಮೇಲೆ ನಮ್ಗೆ ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಿನ್ನೆ ಒಂದು ಹುಡುಗ ಪಾಪ ಸುಸ್ತಾಗಿ ಬಿದ್ದ, ಬಟ್ ಏನಾಗಿಲ್ಲ. ಬಟ್ ಹಂಗಾಗಿ ಜಿಮ್ನಾಗ ಹುಡುಗರಿಗೆ ಹೇಳಿವಿ ಒಂದು ಸ್ವಲ್ಪ ಫ್ಯಾನ್ ಅದೆಲ್ಲ ರೆಡಿ ಮಾಡಿರಿ ಅಂಥೇಳಿ. ಸೊ ವಾಟರ್ ಇಂಟೇಕ್ ಜಾಸ್ತಿ ಮಾಡಿರಿ, ಡಿಹೈಡ್ರೇಷನ್ ಆಗ್ಲಿಕ್ಕೆ ಬಿಡಬೇಡ್ರಿ ಬಾಡಿಗೆ. ಹೈಡ್ರೇಷನ್ ಇಂಪಾರ್ಟೆಂಟ್. ಅದಾದಮೇಲೆ ಎಷ್ಟಾಗುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೊಡ್ಯೋಕೆ ಹೋಗ್ಬೇಡ್ರಿ ವೇಟ್. ನಿಮ್ಮದು ಏನು ಪಿ ಆರ್ ಇರುತ್ತೆ ಅದಕ್ಕಿಂತ ಕಮ್ಮಿ ಹೊಡ್ಯೋಕೆ ಟ್ರೈ ಮಾಡಿರಿ ಒಂದು ಸ್ವಲ್ಪ ಬೇಸಿಗೆದಾಗ. ಇದು ನಂದು ಪರ್ಸನಲ್ ಒಪಿನಿಯನ್. ಯಾಕಂತಂದರೆ ವಾಪಸ್ ಸೇಮ್ ಟು ಸೇಮ್ ಪಿ ಆರ್ ಇಟ್ ಮಾಡಿದಂಗೆ ನಾರ್ಮಲ್ ಟೈಮ್ದಾಗ ಮಾಡಿದಂಗೆ ಈಗ ಮಾಡೋಕ್ಕಾಗಲ್ಲ. ಸೊ ಎನರ್ಜಿ ಡೌನ್ ಇರ್ತದೆ, ಮ್ಯಾಕ್ಸ್ ಕಮ್ಮಿ ಹಾಕ್ಕೊಂತ ಹೋಗ್ತದೆ ನಮ್ಮದು ಎನರ್ಜಿ. ಸೊ ಅದರಲ್ಲಿ ಸ್ಪೆಷಲಿ ಲೆಗ್ ಡೇಸ್ನಾಗ ಹೆಂಗಂತಂದರೆ ಆಲ್ಮೋಸ್ಟ್ ಅಲ್ಲಿ ಎನರ್ಜಿ ಬಿಗ್ ಮಸಲ್ಸ್ ಇರೋದ್ರಿಂದ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ಆಲ್ಮೋಸ್ಟ್ ಸ್ಕಿಪ್ ಮಾಡಿರಿ, ಲೈಕ್ ಮ್ಯಾಕ್ಸಿಮಮ್ ಪಿ ಆರ್ ಹೊಡೆಯೋದು. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಹೊಡೀರಿ. ಸೊ ಇದರಲ್ಲೇ ನಾವು ಬಟ್ ನಮ್ದೇನು ರೆಗ್ಯುಲರ್ ಇರ್ತದೆ ಆಲ್ಮೋಸ್ಟ್ ಅಷ್ಟಕ್ಕೆ ಹಿಟ್ ಮಾಡೀವಿ. ಲೈಕ್ ಲೆಗ್ ಪ್ರೆಸ್ಸಲ್ಲಿ ಒಂದು 200-250 ಹಂಗೆ ಹೊಡಿತೀವಿ ನಾರ್ಮಲಾಗಿ. 200-210 ಹೊಡೆದ್ವಿ. ಉಳಿದರೆಲ್ಲ ನಾರ್ಮಲ್ ಶೋಲ್ಡ್ರಲ್ಲಿ 25-30 ಈ ಥರ ಓವರ್ ಹೆಡ್ ಪ್ರೆಸ್. ಅದಾದಮೇಲೆ ನಾರ್ಮಲ್ ಎಕ್ಸ್ಟೆನ್ಷನಲ್ಲಿ ಒಂದು 25-30, ಇದರಲ್ಲಿ ಒಂದು ನಾರ್ಮಲ್ ವೇಟೆಡ್ ಇದರಲ್ಲಿ. ಆಮೇಲೆ ಎಕ್ಸ್ಟೆನ್ಷನಲ್ಲಿ ಒಂದು ಮ್ಯಾಕ್ಸ್ ವೇಟ್. ಆಲ್ಮೋಸ್ಟ್ ನಮ್ಗೆ ಅದು ಹೊಡ್ಲಿಕ್ಕೆ ಅಂದ್ರೆ ಒಂದು ಫೀಲ್ ಬರಲ್ಲ, ಬಟ್ ರಿಸ್ಕ್ ತೊಗೊಂಗಿರಲ್ಲ. ಬಟ್ ಹಂಗೇನೋ ಒಂದು ಕ್ರ್ಯಾಂಪ್ ಬಂತು ಏನೋ ಆಯ್ತು ಅಂದರೆ ಬಿಟ್ಬಿಡ್ತೀವಿ. ಸೊ ಆದಷ್ಟು ಲೈಕ್ ನೋಡ್ರಿ, ಈಗ ನಾವು ಹೆಂಗೆ ಹೊಡಿತಿರ್ತೀವಿ ಅಂತಂದರೆ ಮ್ಯಾಕ್ಸ್ ಹೊಡಿತೀವಿ ಅಂದ್ರೂ ನಮ್ಗೆ ಒಂದು ಇದಿರುತ್ತೆ, ಒಂದು ಅಂದಾಜು ಮೇಲೆ ಹೊಡಿತಿರ್ತೀವಿ. ಬಟ್ ನಮ್ಮಂಗೆ ಜಾಸ್ತಿ ನೀವು ಹೊಡಿತೀರಿ ಮಾಡ್ತೀರಿ ಅಂತಂದರೆ ಉಪಯೋಗ ಇಲ್ಲ. ಆದಷ್ಟು ಒಂದು ಸ್ವಲ್ಪ ನಿಮ್ದು ಏನು ಸ್ಟೆಮಿನಾ ಏನಿರುತ್ತೆ ಅದ್ರ ಮೇಲೆ ವರ್ಕ್ ಮಾಡಿರಿ. ಸುಮ್ಮನೆ ಇನ್ನೊಬ್ರು ಯಾರೋ ಇದು ಮಾಡ್ತಾರೆ ಅಂತ ಇಸಿಂದ ಲೈಕ್ ಈಗೋ ವೇಟ್ಸ್ ಎಲ್ಲ ಲಿಫ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇದು ನಂದು ಪರ್ಸ್ನಲ್ ಇದು ರಿಕ್ವೆಸ್ಟು.
ಸೊ ಇದಾದಮೇಲೆ ನಾವೇನು ಮಾಡ್ತೀವಿ ಅಂದರೆ ನಮ್ದು ಆಲ್ಮೋಸ್ಟ್ ಆಲ್ ಮಸಲ್ಸ್ ಹೆವಿ ಅಂದರೆ ಹೆವಿ ಟ್ರೈನ್ ಮಾಡ್ಕೊಂಡು ಸ್ವಲ್ಪ ನಾಳೆ ಮಸಾಜ್ ಹೋಗ್ಬೇಕಂತದ. ಸೊ ನೋಡೋಣ ಏನೇನು ಮಾಡ್ತೀವಿ ಅಂತ ನಾಳೆ ಹಾಕ್ತೀನಿ ಅಂತ ಅದ್ರ ಬಗ್ಗೆ. ಸೊ ಇದರಲ್ಲಿ ಫುಲ್ ಹೆವಿ ವೇಟೆಡ್ ಲೈಕ್ 50 kg ಹಿಟ್ ಮಾಡಿ ನಾವು ಇದರಲ್ಲಿ ವೇಟೆಡ್ ಡಂಬಲ್ಸ್ ಇದರಲ್ಲಿ ಸುಮೋದಾಗ. ಇದು ಮುಗಿಸ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಕಾಪ್ಸ್ ಕೂಡ ಒಂದು ಟ್ರೈನ್ ಮಾಡಿ ಲೈಕ್ ಇವತ್ತು ಅದು ಎಕ್ಸ್ಟ್ರಾ ಎಕ್ಸಸೈಸ್ ಕಾಪ್ಸ್ ಇರಲಿಲ್ಲ ನಮಗೆ ಲೆಗ್ ಡೇಸ್ನಾಗ. ಇದನ್ನು ಎಕ್ಸ್ಟ್ರಾ ಮಂಡೇ ಚೆಸ್ಟ್ ದಿನ ಇಟ್ಕೊಂಡಿದ್ವಿ. ಸೊ ಇವತ್ತು ಮಾಡಮ್ಮ ಟ್ರೈನ್ ಅಂತ ಇವತ್ತೊಂದು ಎಕ್ಸ್ಟ್ರಾ ಮಾಡ್ಕೊಂಡಿವಿ. ಇದ್ರ ಜೊತೆ ಒಂದು ಸ್ವಲ್ಪ ಲೈಕ್ ವಾಟರ್ ಇಂಟೇಕ್ ಹೆಂಗಂದರೆ 4 ಲೀಟ್ರ್ ಉಂಟು ನನಗೆ ಆಲ್ಮೋಸ್ಟ್ ಅಲ್ಲ ಒಂದು ಡೇದಾಗ ಈಗ ಬರೀ ಜಿಮ್ಮಲ್ಲೇ. ಸೊ ಇರಲಿ ಹ್ಯುಮಿಡಿಟಿ ಅಂತ ನಾವು ಇದಿಲ್ಲ, ಬಟ್ ವಾಟರ್ ಇಂಟೇಕ್ ಜಸ್ಟ್ ಆದಷ್ಟು ನಮಗೂ ಒಳ್ಳೇದು. ಸೊ ಇದರಲ್ಲಿ ನೋಡ್ಬೋದು ಪಂಪ್ ಅದೆಲ್ಲ ಹೆಂಗೆ ಬರ್ಲತ್ತ ಅಂತೇಳಿ. ಕೆಲವೊಂದು ಸ್ಟೋರೀಸ್ನಾಗೆಲ್ಲ ಹಾಕಿರ್ತೀನಿ ನೋಡ್ರಿ, ಅದ್ರಾಗೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಪಂಪ್ ಆಗಲಿ, ಆಮೇಲೆ ನರ್ವ್ಸ್ ಎಲ್ಲ ಹೆಂಗೆ ಬರ್ಲತ್ತ ಅಂತೇಳಿ ವೇನ್ಸ್ ಗಿನ್ಸ್ ಎಲ್ಲ. ಸೊ ಅದು ಪಂಪ್ ಇದಕ್ಕೆ ನಮ್ಮದು ಸಾಕ್ಷಿ ಅವು. ಸೊ ಇದಾದಮೇಲೆ ಏನು ಮಾಡ್ತೀವಿ ಅಂದರೆ ಇದು ಲಾಸ್ಟ್ ನಮ್ದು ಆಲ್ಮೋಸ್ಟ್ ಅಲ್ಲಿ ಇದ್ರ ಜೊತೆ ಈ ಎಕ್ಸಸೈಸ್ ಆದಮೇಲೆ ನಾವು ಹೋಗ್ತೀವಿ ಸೀದಾ ಕಾರ್ಡಿಯೋ ಮಾಡೋದಕ್ಕೆ. ಕಾರ್ಡಿಯೋ ಏನಂತಂದರೆ ಆಲ್ಮೋಸ್ಟ್ ಅಲ್ಲಿ ರೆಗ್ಯುಲರ್ 1 hour ಏನು ವಾಕ್ ಮಾಡ್ತೀವಲ್ಲ, ಸೊ ಅದನ್ನೇ 1 hour ಥ್ರೆಡ್ಮಿಲ್ ಮೇಲೆ ವಿತ್ ನಾರ್ಮಲ್ ಸ್ಪೀಡ್. ಸೊ ಇವತ್ತೇನು ಮಾಡಿವಿ ಅಂತಂದರೆ ಒಂದು 45-46 ಮಿನಿಟ್ ತನಕ ನಾರ್ಮಲ್ ವಾಕ್ ಮಾಡಿ ಅದಾದಮೇಲೆ ಕಂಟಿನ್ಯೂ ರನ್ ಮಾಡೀವಿ. ಸೊ ಇದು ಮುಗಿಸ್ಕೊಂಡು ನಾವು ಹೋಗ್ತೀವಿ ಸೀದಾ ಮನೆ ಕಡೆ. ಮನೆಗೆ ಹೋದ್ಮೇಲೆ ಸಿಗಮಂತ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ ತೆಗಿಸಿಂದ ಆಗ್ತೀನಿ ಅಂತ. ಸೊ ಒಂದು ಸ್ವಲ್ಪ ಗಾಳಿ ಏನೋ ಬರತ್ತದ, ನೋಡೋಣ ಅಲ್ಲಿ ಹೋಗಿ ಸಿಗಮಂತ. ಬಾಯ್. ಸೊ 9:22 ಆಗ ಟೈಮು. ಸೊ ಈಗ ಜಿಮ್ ಮುಗಿಸೋದು ಮನೆಗೆ ಹೊಂಟೀವಿ. ಇದು ಮಳೆಗೆ ಟೈಮ್ ಎಲ್ಲ ಟೇಬಲ್ ಇಲ್ಲ. ಒಂದು ಬ್ಯಾಸಿಯಾಗೂ ಮಳೆ ಬರ್ಲಾಗತ್ತದ ಆ್ಯಸ್ ಎಕ್ಸ್ಪೆಕ್ಟೆಡ್. ಈಗ ಜಸ್ಟ್ ಜಿಮ್ಮಿಂದ ಬರಬೇಕಾದ್ರೆ ಗಾಳಿ ಬಿಟ್ಟಿತ್ತು, ಮಳೆ ಬರ್ಬೋದು ಅಂತ ಅಂದ್ಕೊಂಡು ಹೊಂಟಿದ್ದೆ ಬಟ್ಟೆ ತಕ್ಕೋಬೇಕಂತ ಮೇಲೆ ನಾವು. ಸೊ ಮಳೆ ಬರತ್ತ, ಸೊ ಜಲ್ದಿ ಹೋಗ್ಬೇಕು. ಒಂದು 5 ನಿಮಿಷ ಆಗ್ತದೆ ಅಂದ್ರೆ ಇಷ್ಟೇ ಇದ್ರೆ ಪರವಾಗಿಲ್ಲ. ಸೊ ಏನಾಗಲ್ಲ, ಇಲ್ಲಾಂದ್ರೆ ಪೂರ್ತಿ ತೊಯ್ತಾವ ಬಟ್ಟೆ. ನೋಡಮ್ಮ ಈಗ ಫಸ್ಟ್ ಮನೆಗೆ ಹೋಗಿ ಫಸ್ಟ್ ಬಟ್ಟೆ ತಗೋಬೇಕು. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಟೇಕ್ ಕೇರ್. ಮನೆಗೆ ಹೋದ್ಮೇಲೆ ಸಿಗಮ್ಮ. ಇನ್ ಕೇಸ್ ಮಳೆ ಬಂತಂದರೆ ವಾಕ್ ಹೋಗಲ್ಲ. ಸೊ ಅದನ್ನು ಏನು ಅಂತೇಳಿ ಅಪ್ಡೇಟ್ ಮಾಡ್ತೀನಿ. ಸೊ ನೋಡಮ್ಮ, ದಬಾಶ್ ಬರ್ಲಾಕೈತಪ್ಪ ಮಳೆ. ಸೊ ಇದು ನಮ್ಮದು ಊಟ ಟೈಮು. ರೈಸ್ ಮತ್ತು ದಾಲ್. ಸೊ ಇದ್ರ ಜೊತೆ ನಮ್ಮದು ಕರ್ಡ್, ಆಮೇಲೆ ವೆಜ್ಜಸ್ ಇಲ್ಲ. ಸೊ ಹಂಗಾಗಿ ನಾವು ಆನಿಯನ್ ಜೊತೆ ಇದು ಮಾಡ್ಲತ್ತೀವಿ ವಿತ್ ನೆಟ್ಫ್ಲಿಕ್ಸ್. ಸೊ ಒಂದು ಫಿಲ್ಮ್ ನೋಡ್ಕೊತ ಈಗ ಊಟ ಮಾಡ್ಕೊತ ನೋಡಮ್ಮ ವಾಕ್ ಹೋಗ್ತೀವಿ ಎಲ್ಲ ಹೇಳ್ತೀನಂತ. ಸೊ ಮಳೆ ಅದೊಂದು ಸ್ವಲ್ಪ. ಸೊ ಹಂಗಾಗಿ ಸೊ ಸಿಗಮಂತ. ಬಾಯ್, ಟೇಕ್ ಕೇರ್. ಸೊ ಈಗ ವಾಕ್ ಹೊಂಟಿಲ್ಲ, ನಾವು ಮಲ್ಕೊಳ್ಕೊಂತೀವಿ. ಗುಡ್ ನೈಟ್, ಟೇಕ್ ಕೇರ್.